ಇಲ್ಲಿ 4 ಅಡಿಗಳಷ್ಟು ನೀರು ಪ್ರತಿಯೊಂದು ಇಲ್ಲಿ 30ಕ್ಕೂ ಹೆಚ್ಚು ಅಧಿಕ ಮನೆಗಳಲ್ಲಿ ಹೋಗಿದ್ದು ನಮಗೆ ಕಂಡು ಬರೋದು ಇಲ್ಲಿ ಕಾಣಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಸ್ಥಳೀಯರನ್ನು ಒಂದು ಮಾತನಾಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಒಂದು ಕಟ್ಟಡದ ಮೇಲ್ಭಾಗದಲ್ಲಿ ಗ್ರಾಮಸ್ಥರಿದ್ದಾರೆ, ಅವರು ಮಾತಾಡಿಸ್ತೀವಿ. ಯಾವ ರೀತಿಯಲ್ಲಿ ಪ್ರವಾಹ ಆಗಿದೆ ನೋಡಿ ಸರ, ಈ ವರ್ಷ ಏನಾಗ್ಯದಪ್ಪ ಅಂತಂದ್ರೆ ವಾಡಿಕೆಗಿಂತ ಅತಿ ಹೆಚ್ಚಾದ ಮಳೆ ಏನಪ್ಪ ಅಂತಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆದ ಕಾರಣ ಏನಾಗ್ಯದ, ಇವತ್ತು ಭೀಮಾ ನದಿಯ ನೀರು ಬಂದು ಏನಪ್ಪ ಅಂದ್ರೆ ಅಪಾರ ಪ್ರಮಾಣದ ರೈತರ ಬೆಳೆಗಳನ್ನು ಹಾಳಾಗಿದೆ. ಅದೇ ರೀತಿ ಏನಪ್ಪ ಅಂದ್ರೆ ಊರಲ್ಲಿ ಏನಪ್ಪ ಕುಂಬಸ್ಗಿ ಗ್ರಾಮದ ಈ ಏನಪ್ಪ ಅಂದ್ರೆ ಮನೆಯೊಳಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ಇದು ರೈತರಿಗೆ ಏನಪ್ಪ ಅಂತಂದ್ರೆ ತೀರಾ ಸಂಕಷ್ಟಕ್ಕೆ ಇಡೆ ಮಾಡಿದೆ. ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಈ ಗ್ರಾಮಕ್ಕೆ ಏನಪ್ಪ ಅಂತಂದ್ರೆ ಇವತ್ತು ಶಾಸಕರು ಇನ್ನೂವರೆಗೂ ಭೇಟಿ ನೀಡಿಲ್ಲ, ಇವತ್ತು ಜಿಲ್ಲಾಧಿಕಾರಿಯೂ ಕೂಡ ಭೇಟಿ ನೀಡಿಲ್ಲ. ಸರ್ಕಾರ ನಾನೇನಪ್ಪ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೇನೆ. ಏನಪ್ಪ ಅಂದ್ರೆ ಇಲ್ಲಿ ಏನು ಕುಮ್ಕಿ ಗ್ರಾಮದಲ್ಲಿ ಏನು ಈ ಮನೆಗೆಲ್ಲ ಮುಳುಗಿದ್ದೇವಲ್ಲ, ಸುಮಾರು ಒಂದು 50 ಮನೆಗಳು ಏನಪ್ಪ ಅಂದ್ರೆ ನೀರಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದಾವೆ. ಆದ ಕಾರಣ ಶಾಸಕರು ಕೂಡಲೇ ಕುಂಬಸಿಗೆ ಗ್ರಾಮಕ್ಕೆ ಬಂದು ಇದೇನಪ್ಪ ಅಂತಂದ್ರೆ ವರ್ಷ ಇದೇ ಥರ ಏನಪ್ಪ ಅಂತಂದ್ರೆ ನದಿ ನೀರು ಬಂದು ಇಲ್ಲಿ ಏನಪ್ಪ ಅಂತಂದ್ರೆ ಇವು ಕುಟುಂಬದ ಏನಪ್ಪ ಅಂದ್ರೆ ನೀರು ಮನೆಗಳಲ್ಲಿ ನೀರು ಹೋಗುತ್ತದೆ. ಅದಕ್ಕೆ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಏನಪ್ಪ ಅಂತಂದ್ರೆ ಈ ಟಿವಿ ಮಾಧ್ಯಮ ಮುಖಾಂತರ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಇದು ಗ್ರಾಮದ ಯುವಕರು ಮತ್ತು ಇಲ್ಲಿ ಮತ್ತವರನ್ನು ಮಾತಾಡಿಸ್ತೀವಿ. ಏನಾಗಿದೆ ನಿಮ್ಮೂರಲ್ಲಿ? ಈಗ ಒಂದು ಸರಿಯಾಗಿ ಸುಮಾರು 1 ತಿಂಗಳಾಯ್ತು ಈಗ ಮಳೆ ಆತಾಯ್ತು. ಈಗ ರೈತರ ಬೆಳೆ ಅಂತರೂ ಈಗ ಎಲ್ಲನೂ ಹದಗೆಟ್ಟದ. ಈ ಅಧಿಕಾರಿಗಳಂತರೂ ಯಾರೂ ಈ ಕಡೆ ಹಣಿಕೆನೂ ಹಾಕಿಲ್ಲ. ಗ್ರಾಮ ಪಂಚಾಯತಿ ಪಿ ಡಿ ಒ ಅಂತರೂ ಊರಾಗ ಅದನೋ ಸತ್ತನಂತೂ ಯಾರಿಗೂ ಗೊತ್ತಿಲ್ಲ. ಅದ್ರ ಸಂಬಂಧ ಈಗ ಕೂಡಲೇ ಶಾಸಕರು ಈ ಕಡೆ ದವಾಡಿಸ್ಬೇಕು. ಅವ್ರು ಖರೆ ಬೆಂಗಳೂರದಾಗ ಕೂತು ನಾವು ಅಲ್ಲಿ ಸಿ ಎಮ್ ನಂತಕ್ಕೆ ಹೋಗಿ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ತರ ಏನು ಯಾರೂ ಬರೋರಿಲ್ಲ. ಈಗ ಶಾಸಕರು ಬಂದು ಸಮಸ್ಯೆ ಬಗೆಹರಿಸ್ಬೇಕಂತೀರಿ? ಬಗೆಹರಿಸ್ಬೇಕು. ಬರೀ ಸಿ ಎಮ್ ಲೆಟ್ರ್ ಕೊಡ್ತಾರ, ಅದಾಗಬಾರ್ದು. ತಾವು ಸ್ವಲ್ಪ ಈ ಕಡೆ ಸಾಂತ್ವನ ಹೇಳಕ್ಕೆ ಬರ್ಬೇಕಂತ ಹೇಳ್ತೀವಿ. ಗ್ರಾಮದ ಯುವಕರು ಮತ್ತು ಇಲ್ಲಿ ಗ್ರಾಮದವರು ಏನು ಜಮೀನಲ್ಲಿ ಭೂಮಿಯಲ್ಲಿ ಏನು ಬೆಳೆ ಹಾಳಾಗಿದೆ ಅವರಿದ್ದಾರೆ, ಅವರು ಮಾತಾಡಿಸ್ತೀವಿ. ಏನು ಬೆಳೆ ಹಾಳಾಗಿದೆ ನಿಮ್ಮದು? ಹತ್ತಿ, ತೊಗರಿ ಮತ್ತು ಈ ಕಬ್ಬು ಭಾಗಾಂಶ ಹಾಳಾಗ್ಯದ. ಆಮೇಲೆ ವಾಣಿಜ್ಯ ಬೆಳೆಗಳಾದಂಥ ದ್ರಾಕ್ಷಿ ಬೆಳೆಯೂ ಹಾಳಾಗ್ಯದ. ಈಗಾಗಲೇ ಈ ಗ್ರಾಮದಲ್ಲಿ 50ಕ್ಕಿಂತ ಹೆಚ್ಚು ಮನೆಗಳಿಗೆ ನೀರು ಹೋಗಿದ್ದೇವೆ. ನಿಮ್ಮ ಬೆಳೆ ಎಷ್ಟು ಹಾಳಾಗಿದೆ ನಿಮ್ಮದು? ಈಗ 50 ಎಕರೆ ಜಮೀನು ಈಗಾಗಲೇ ಹಾಳಾಗ್ಯದ. ಕಬ್ಬು ಹಾಳಾಗ್ಯದ. ಖರ್ಚು ಮಾಡಿದ್ರಿ? ಅದು 50,000 ಮೇಲೆ ಬರ್ತದೆ ಕನಿಷ್ಠ. ಈಗೇನಾದ್ರು ಪರಿಹಾರ ಬೇಕಂತೀರಿ? ಪರಿಹಾರ ಬೇಕೇ ಬೇಕು. ಎಕರೆಕ್ಕೆ 25,000 ಕೊಡಬೇಕು. ಅದು ಶೀಘ್ರದಲ್ಲೇ ಆಗಬೇಕು. ಈ ರೈತನ ಗೋಳು, ಉತ್ತರ ಕರ್ನಾಟಕದ ರೈತರ ಗೋಳು ಕೇಳಲೇಬೇಕು. ಇಲ್ಲಿರುವಂಥ ಜನರಿಗೆ ಈಗ ಮೊದಲ ಅವ್ರ ಸುರಕ್ಷತೆ ಕಾಪಾಡುವಂಥ ಕೆಲಸ ಆಗಬೇಕು. ಈ ಸರ್ಕಾರ ಈ ಕಡೆ ಕಿವಿ ಕೊಡಬೇಕು. ಇದು ಗ್ರಾಮದ ಜನರು ಮತ್ತು ಏನು ಇಲ್ಲಿ ಸಾಕಷ್ಟು ಪ್ರವಾಹದಿಂದ ಹಾನಿಯಾಗಿದೆ, ಮನೆಗಳಿಗೆ ನೀರು ನುಗ್ಗಿದೆ, ನಮ್ಮ ಜಮೀನುಗಳೆಲ್ಲ ಜಲಾವೃತವಾಗಿ ನಮ್ಮ ಜೀವನವೇ ಹಾಳಾಗಿದೆ. ಹೀಗಾಗಿ ತುರ್ತಾಗಿ ಪರಿಹಾರ ಕಾರ್ಯ ಮತ್ತು ಸೂಕ್ತ ಪರಿಹಾರ ನೀಡಬೇಕೆನ್ನೋ ಒಂದು ಒತ್ತಾಯವನ್ನು ಇಲ್ಲಿಯ ಜನರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ.